ಸಹ ಕೊಡ್ತಕ್ಕಂಥದ್ದು. ಯಾವುದೇ ಅವರ ಸಮ್ಮತಿ ಇಲ್ಲದೆ ಸುಮ್ಮನೆ ಅಕ್ರಮವಾಗಿ ಲೈಂಗಿಕವಾಗಿ ಕಿರುಕುಳವನ್ನು ಮಾಡ್ತಾರೆ, ಅದ್ರ ಬಗ್ಗೆ ನೀವು ಸಹ ಇದ್ರ ಬಗ್ಗೆ ಫಿರ್ಯಾದಿಯನ್ನ ಕೊಡ್ಬೋದು. ಸರ್ಕಾರದಲ್ಲಿ ತಾಲೂಕು ಮಟ್ಟದಲ್ಲಿ ನಿಮ್ಗೆ ಸಂರಕ್ಷಣಾ ಅಧಿಕಾರಿಗಳು ಅಂತ ಹೇಳಿ CDPO ಆಫೀಸರ್ಗಳನ್ನ ಅಪಾಯಿಂಟ್ ಮಾಡಿರ್ತಾರೆ. ನಿಮ್ಗೆ ಯಾವುದೇ ರೀತಿ ಈ ತರ ಮನೆಯಲ್ಲಿ ದೌರ್ಜನ್ಯಗಳು ನಡೆದ್ರೆ, ಮನೆಯ ಸದಸ್ಯರಿಂದ ನಿಮ್ಗೆ ತೊಂದರೆಗಳನ್ನ ಆದಂತ ಪಕ್ಷದಲ್ಲಿ ನೀವು ಸಂರಕ್ಷಣಾ ಅಧಿಕಾರಿಗಳಿಗೆ ಒಂದು ಅರ್ಜಿಯನ್ನ ಕೊಟ್ರೆ ಸಾಕು, ಅವರು ಅದ್ರ ಮೇಲೆ ಕ್ರಮ ಕೈಗೊಳ್ತಾರೆ. ನಿಮ್ಗೆ ಕಾನೂನಿನ ಪ್ರಕಾರ ನಿಮ್ಗೆ ಅರ್ಜಿಯನ್ನ ಸ್ವೀಕರಿಸಿ ನ್ಯಾಯಾಲಯದಲ್ಲಿ ಕೇಸ್ ದಾಖಲು ಮಾಡೋದಕ್ಕೆ ನಿಮ್ಗೆ ಅವಕಾಶ ಮಾಡಿಕೊಡ್ತಾರೆ. ಮತ್ತೆ ನಿಮ್ಮನ್ನ ಮನೆಯಿಂದ ಹೊರ ಹಾಕಿದ್ರೆ ಅಂತಹ ಸಂದರ್ಭದಲ್ಲಿ ಕೆಲವು NGOಗಳಿದೆ, ಮಹಿಳಾ ಸಹಾಯವಾಣಿಗಳಿವೆ, ಅಲ್ಲಿ ನಿಮ್ಗೆ ತಾತ್ಕಾಲಿಕವಾಗಿ ವಸತಿ ವ್ಯವಸ್ಥೆಯನ್ನು ಮಾಡ್ತಾರೆ. ಊಟ ಬಟ್ಟೆ ಅದಕ್ಕೇನಾದ್ರೂ ತೊಂದರೆ ಆದ್ರೆ ಅದನ್ನು ಸಹ ಒದಗಿಸ್ಕೊಡ್ತಾರೆ, ಇವೆಲ್ಲ ಮಾಡ್ತಾರೆ. ಅದಲ್ಲದೆ ನೀವು ಕೋರ್ಟ್ ಅಲ್ಲಿ ನಿಮ್ಗೆ ಕಾನೂನಿನ ಅರಿವನ್ನ ಕೊಡ್ಸೋದಕ್ಕೆ ಅಲ್ಲೇ ಲೀಗಲ್ ಲಾಯರ್ಸ್ಗಳು ಇರ್ತಾರೆ, ನಿಮ್ಗೆ ಸಲಹೆಗಳನ್ನ ಕೊಡಿಸ್ತಾರೆ. ಒಂದ್ ವೇಳೆ ಪೊಲೀಸರಿಗೆ ಕಂಪ್ಲೇಂಟ್ ಕೊಡ್ಬೇಕು ಅಂದ್ರೆ ನಿಮ್ಗೆ ಕರ್ಕೊಂಡೋಗಿ ಪೊಲೀಸರಿಗೆ ಕಂಪ್ಲೇಂಟ್ ಕೊಡುವಂತ ಕೆಲಸವನ್ನು ಸಹ ಮಾಡ್ತಾರೆ ಸಂರಕ್ಷಣಾಧಿಕಾರಿಗಳು. ಅದೇ ರೀತಿ ನೀವು ಇದೆಲ್ಲ ತಗೊಂಡು ನ್ಯಾಯಾಲಯದಲ್ಲಿ ನಿಮ್ಗೆ ಏನ್ ಪರಿಹಾರ ಸಿಗುತ್ತೆ ಅಂತ ನೀವು ಕೇಳಿದ್ರೆ, ನ್ಯಾಯಾಲಯದಲ್ಲಿ ನಿಮ್ಗೆ ಸಂರಕ್ಷಣಾ ಅಧಿಕಾರಗಳು ಸಿಗುತ್ತೆ. ಅಂದ್ರೆ ನಿಮ್ ಗಂಡದಿಂದಾಗಿ ನಿಮ್ಮ ಮನೆಯ ಸದಸ್ಯರಿಂದಾಗ್ಲಿ ಯಾರಿಗಾದ್ರು ತೊಂದರೆ ಆಗಿದ್ರೆ ಆ ರೀತಿ ತೊಂದರೆ ಕೊಡಬಾರ್ದು ಅಂತ ಹೇಳಿ ಅವ್ರಿಗೆ ಅವಳನ್ನ ರಕ್ಷಣೆ ಮಾಡೋದಕ್ಕೆ ನ್ಯಾಯಾಲಯದಿಂದ ಆದೇಶವನ್ನ ಕೊಡ್ತಾರೆ. ಅದಲ್ಲದೆ ನಿಮ್ಗೆ ಈ ಇದಲ್ಲದೆ ಸಂರಕ್ಷಣಾಧಿಕಾರ ಕೂಡ ವಸತಿ ಸೌಲಭ್ಯ ಅನ್ನೋದು ಸಹ ನೀವು ನ್ಯಾಯಾಲಯದಲ್ಲಿ ಕೇಳ್ಬೋದು. ನಿಮ್ನ ಮನೆಯಿಂದ ಹೊರ ಹಾಕಿದ್ರೆ ನೀವು ಅದೇ ಮನೆಯಲ್ಲಿ ನಂಗೆ ವಾಸ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ನ್ಯಾಯಾಲಯದಲ್ಲಿ ಅರ್ಜಿ ಹಾಕಿ ಕೇಳ್ಬೋದು. ಆತ ನ್ಯಾಯಾಲಯದಲ್ಲಿ ವಸತಿ ಅವಕಾಶ ಕೊಡದೇ ಇದ್ದಂತ ಪಕ್ಷದಲ್ಲಿ ಒಂದು ಬಾಡಿಗೆ ಮನೆಯನ್ನ ಮಾಡಿ ಅದಕ್ಕೂ ಸಹ ಅವನು ಬಾಡಿಗೆಯನ್ನ ಕಟ್ಟಿಸುವಂತೆ ನೀವು ಕೇಳ್ಬೋದು. ಇದಲ್ಲದೆ ನಿಮ್ಮ ಮಕ್ಕಳಿಗೆ ಜೀವನಾಂಶಕ್ಕೆ, ನಿಮ್ಮ ಜೀವನಾಂಶಕ್ಕೆ ಅವನು ಯಾವುದೇ ರೀತಿಯಾದಂತಹ ಊಟ ಬಟ್ಟೆ ವಸತಿ ವೈದ್ಯಕೀಯ ಖರ್ಚುಗಳಿಗೆ ಹಣವನ್ನ ಕೊಡದೇ ಇದ್ರೆ, ನೋಡ್ಕೊಳ್ದೇ ಇದ್ರೆ ಅಂತಹ ಸಂದರ್ಭದಲ್ಲಿ ನ್ಯಾಯಾಲಯ ಆತನನ್ನು ಜೀವನಾಂಶ ಕಟ್ಟೋದಕ್ಕೆ ಆದೇಶ ಮಾಡ್ಬೋದು, ಮಕ್ಕಳಿಗೂ ಜೀವನಾಂಶಕ್ಕೆ ಕಟ್ಟಕ್ಕೆ ಆದೇಶ ಮಾಡ್ಬೋದು. ಇದಲ್ಲದೆ ಮಧ್ಯಂತರ ಆದೇಶವನ್ನು ಮಾಡ್ಬೋದು. ಕೋರ್ಟ್ ಅಲ್ಲಿ ಕೇಸ್ ನಡೀತಾ ಇದ್ರು ತಾತ್ಕಾಲಿಕವಾಗಿ ಒಂದು ಜೀವನಾಂಶ ಕೊಡುವಂತೆ ನ್ಯಾಯಾಲಯ ಒಂದು ಪ್ರಮಾಣ ಪತ್ರಿಕೆಯನ್ನು ತಗೊಂಡು ಆದೇಶವನ್ನ ಮಾಡ್ಬೋದು. ಇತರ ಸೌಲಭ್ಯಗಳು ಇವೆ. ಅದಲ್ಲದೆ ನಿಮ್ಗೆ ಮಾನಸಿಕವಾಗಿ ದೈಹಿಕವಾಗಿ ಕಿರುಕುಳ ಕೊಟ್ಟು ನಿಮ್ಗೆ ಏನಾರ ಇಂಜುರೀಸ್ ಆಗಿದ್ರೆ, ಗಾಯಗಳಾಗಿದ್ರೆ, ಇನ್ಯಾವುದಾದ್ರು ತೊಂದರೆಗಳಾಗಿದ್ದಾರೆ ಅಂತಹ ಸಂದರ್ಭದಲ್ಲಿ ನೀವು ಅದಕ್ಕೆ ಪರಿಹಾರವನ್ನು ಸಹ ಈ ಕಾನೂನು ಅಡಿಯಲ್ಲಿ ಕೇಳಬಹುದಾಗಿದೆ. ಮತ್ತೆ ಇದರಲ್ಲಿ ಇನ್ನೊಂದು ವಿಶೇಷ ಏನು ಅಂತ ಕೇಳಿದ್ರೆ, ಈ ವಸತಿ ಸೌಲಭ್ಯಗಳನ್ನು ಪಡ್ಕೋಬಹುದು. ಈ ವೃದ್ಧಾಶ್ರಮಗಳಲ್ಲೂ ಸಹ ನಿಮ್ಗೆ ಕೊಡ್ಬೋದು. ಪೊಲೀಸ್ ಠಾಣೆಯಲ್ಲೂ ಸಹ ನಿಮ್ಗೆ ಅದ್ರ ಬಗ್ಗೆ ಮಾಡ್ತಾರೆ. ನ್ಯಾಯಾಲಯದ ಆದೇಶವನ್ನ ಜಾರಿ ಮಾಡೋದಕ್ಕೆ ಸಂರಕ್ಷಣಾಧಿಕಾರಿಗಳ ಸಹಾಯದಿಂದ, ಪೊಲೀಸರ ಸಹಾಯದಿಂದ ನಿಮ್ಗೆ ಎಲ್ಲಾ ರೀತಿಯ ರಕ್ಷಣೆಗಳನ್ನು ಕೊಡ್ತದೆ. ಮಾಮೂಲಿ ಇದು IPC ಪ್ರಕಾರ ಅಂದ್ರೆ ಪೊಲೀಸ್ ಸ್ಟೇಷನ್ ಅಲ್ಲೂ ಸಹ ನೀವು ಇದಕ್ಕೆ ನಿಮ್ಗೆ ಗಂಡಂದ್ರ ಮನೆಯಲ್ಲಿ ಅವರ ಅತ್ತೆ ಮಾವ ನಾದ್ನಿ ಮೈದುನ ಅವರಿಂದ ಏನಾದ್ರು ಹಿಂಸೆ ಕೊಟ್ಟಂತ ಪಕ್ಷದಲ್ಲಿ 498A ಅಂತ ಹೇಳಿ IPC ಕಾನೂನು ಅಡಿಯಲ್ಲಿ ಸಹ ನಿಮ್ಗೆ ರಕ್ಷಣೆಯನ್ನ ಕೊಡುತ್ತೆ. ಅದಲ್ಲದೆ ನಿಮ್ಗೆ ಈ ಕಾಯ್ದೆಯಲ್ಲಿ ಕೌಟುಂಬಿಕ ದೌರ್ಜನ್ಯ ತಡೆ ಕಾಯ್ದೆ ಅಡಿಯಲ್ಲಿ ನಿಮ್ಗೆ ಹಲವಾರು ಪರಿಹಾರಗಳನ್ನ ಕೊಡುತ್ತದೆ. ಇದರಲ್ಲಿ ನಿಮ್ಗೆ ಸಂರಕ್ಷಣಾಧಿಕಾರ ಕೊಡುತ್ತೆ, ವಸತಿ ಸೌಲಭ್ಯ ಕೊಡುತ್ತೆ, ಮತ್ತೆ ಜೀವನಾಂಶಕ್ಕೆ ಅವಶ್ಯಕವಾಗಿ ಬೇಕಾಗ್ತಕ್ಕಂತಹ ಜೀವನಾಂಶಕ್ಕೆ ಆದೇಶ ಮಾಡುತ್ತೆ. ಹೀಗಾಗಿ ಹಲವಾರು ಪರಿಹಾರಗಳನ್ನ ಈ ಒಂದೇ ಕಾಯ್ದೆ ಅಡಿಯಲ್ಲಿ ಬರ್ತದೆ. ಇದನ್ನೆಲ್ಲ ಉಪಯೋಗಿಸ್ಕೋಬೇಕು. ಒಂದ್ ವೇಳೆ ಈ ತರ ದೌರ್ಜನ್ಯ ಕಂಡಂತ ಪಕ್ಷದಲ್ಲಿ ನೀವು CDPO ಕಚೇರಿಗೆ ಅರ್ಜಿ ಕೊಡ್ಬೇಕು, ಇಲ್ಲ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿ ಪರಿಹಾರವನ್ನು ಪಡ್ಕೋಬಹುದು.